ನಮಸ್ತೆ ಎಲ್ಲರಿಗೂ, ಸ್ಮಿತಾ ಸವಿರುಚಿಗೆ ಸ್ವಾಗತ. ನಾವು ದಿನ ಶುರು ಮಾಡೋದು ಕಾಫಿಯಿಂದ, ಟೀಯಿಂದ ಮತ್ತು ಹಾಲಿಂದ. ಅದನ್ನೆಲ್ಲ ನಮಗೆ ಕೊಡೋದು ಗೋಮಾತೆ. ಆ ಗೋಮಾತೆಯಿಂದ ನಮಗೆ ಸಿಗುವಂಥ ಅಪರೂಪದ ವಸ್ತು ಗಿಣ್ಣು. ನೀವೆಲ್ಲ ಗೆಸ್ ಮಾಡ್ತಾ ಇರೋ ಹಾಗೆ ಇವತ್ತಿನ ನಮ್ಮ ಎಮ್ಮಿ ಫಾರ್ ಟಮ್ಮಿ ರೆಸಿಪಿ ಗಿಣ್ಣು. ಗಿಣ್ಣನ್ನ ಅತ್ಯಂತ ಸುಲಭವಾಗಿ ಮತ್ತು ಕಮ್ಮಿ ವಸ್ತುಗಳನ್ನ ಬಳಸಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಹಾಗೆ ಈ ನನ್ನ ವಿಡಿಯೋನಲ್ಲಿ ಹೈನುಗಾರಿಕೆಯಿಂದ ನಾವು ಹೇಗೆ ಈ ಗಿಣ್ಣನ್ನು ಪಡ್ಕೊಳ್ತೀವಿ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಸಣ್ಣ ಟಿಪ್ಸ್ ಕೂಡ ಕೊಡ್ತೀನಿ. ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನನ್ನ ಚಾನಲ್ಲು ಸ್ಮಿತಾ ಸವಿರುಚಿನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ವಿನಮ್ರ ಬೇಡಿಕೆ ನಿಮ್ಮಲ್ಲಿ. ಗಿಣ್ಣು ಮಾಡೋದಕ್ಕೆ ನಾನಿಲ್ಲಿ ಗಿಣ್ಣು ಹಾಲು ತೊಗೊಂಡಿದ್ದೀನಿ. ಇದು 1 ಲೀಟ್ರ್ ಇದೆ. 2ನೇ ದಿನದ ಗಿಣ್ಣು ಹಾಲಿದು. ತೊಳೆದು ನೆನೆಸಿಟ್ಟಿರೋ ಅಂಥ ಅವಲಕ್ಕಿ ತೊಗೊಂಡಿದ್ದೀನಿ. ಇದು ಅರ್ಧ kg ಇದೆ. ಜಜ್ಜಿರೋ ಅಂಥ ಬೆಲ್ಲ ತೊಗೊಂಡಿದ್ದೀನಿ. ಇದು ಅರ್ಧ kg ಇದೆ. ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ. ಅರ್ಧ ಹೋಳು ತೆಂಗಿನಕಾಯಿನ ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೀನಿ. ಹತ್ತರಿಂದ 15 ಏಲಕ್ಕಿನ ಸಣ್ಣದಾಗಿ ಜಜ್ಕೊಂಡಿದ್ದೀನಿ. 1 ಸ್ಪೂನ್ ಒಣಶುಂಠಿ ಪುಡಿನ ತಗೊಂಡಿದ್ದೀನಿ. ಗಿಣ್ಣನ್ನ ನಾವು ಮಾಡೋದಕ್ಕೆ ಇಡೋವಾಗ ಫಸ್ಟ್ ಸ್ಟೆಪ್ ಏನು ಅಂದರೆ ಬೆಲ್ಲನ ಕರಗಿಸ್ಕೊಳ್ಳೋಣ. ನಮಗಿಲ್ಲಿ ಬೆಲ್ಲ ಪಾಕ ಬೇಕಾಗಿಲ್ಲ, ಕರಗಿದ್ರೆ ಸಾಕು. ಬೆಲ್ಲ ಮುಳುಗೋ ಅಷ್ಟು ನೀರು ಹಾಕೋಣ. ನೋಡಿ, ನಮಗೆ ಬೆಲ್ಲ ಕರಗಿದ್ರೆ ಸಾಕು. ಇದು ಪಾಕ ಬರೋದು ಬೇಡ, ಚೆನ್ನಾಗಿ ಕರಗಿದೆ. ಈಗ ನಾವು ಒಂದು ದಪ್ಪ ತಳದ ಪಾತ್ರೆಗೆ ಈ ಕರಗಿರೋ ಅಂಥ ಬೆಲ್ಲನ ಶೋಧಿಸ್ಕೊಳ್ಳೋಣ. ಶೋಧಿಸಿರೋ ಅಂಥ ಬೆಲ್ಲಕ್ಕೆ ನಾವು ಗಿಣ್ಣು ಹಾಲನ್ನ ಸೇರಿಸೋಣ. ಬೆಲ್ಲದ ಪಾಕಕ್ಕೆ ಗಿಣ್ಣು ಹಾಲನ್ನ ಸೇರಿಸೋದ್ರಿಂದ ಗಿಣ್ಣು ಹಾಲು ಗಟ್ಟಿಗೆ ರವೆ ಥರ ಆಗುತ್ತೆ. ಈ ಟೆಕ್ಸ್ಚರ್ ನಮಗೆ ಬರಬೇಕು.
ಬೆಲ್ಲದ ಪಾಕಕ್ಕೆ ನಾವು ಗಿಣ್ಣನ್ನ ಸೇರಿಸಿದ್ದೀವಿ. ಇದು 10 ನಿಮಿಷ ಚೆನ್ನಾಗಿ ಕುದೀಲಿ, ನೊರ್ನೊರೆಯಾಗಿ ಮೇಲಕ್ಕೆ ಬರಲಿ. ಹತ್ತು ನಿಮಿಷ ಆಗಿದೆ, ಹಾಲು ಕುದೀತಾ ಬರ್ತಾ ಇದೆ. ನಾನು ಹೇಳ್ದಾಗೆ ಇದು ನೊರೆನೂ ಬರ್ತಾ ಇದೆ. ಹಾಗೆ ನೋಡಿ ರವೆ ಥರನೂ ಆಗ್ತಾ ಇದೆ. ಈ ಟೆಕ್ಸ್ಚರ್ ಬರಬೇಕು ನಮಗೆ. ಈ ಕುದೀತಿರೋ ಅಂತ ಗಿಣ್ಣಾಲಿಗೆ ನಾವು ನೆನೆಸಿಟ್ಟಿರೋ ಅಂತ ಅವಲಕ್ಕಿನ ಹಾಕ್ತಾ ಹೋಗೋಣ. ನೆನೆಸಿಟ್ಟಿರೋ ಅಂಥ ಅವಲಕ್ಕಿನ ಈ ಹಾಲಿಗೆ ಸೇರಿಸಿ ಕುದಿಸ್ಬೇಕು. ಅವಲಕ್ಕಿ ಚೆನ್ನಾಗಿ ಅದು ಬೇಯುತ್ತೆ, ಸ್ವಲ್ಪ ಗಟ್ಟಿಯಾಗುತ್ತೆ. ಒಂದು 10 ನಿಮಿಷ ಬೇಯಿಸೋಣ. ಈ ನೀರೆಲ್ಲ ಹಿಂಡ್ಕೊಳ್ಳಿ. ನೆನೆಸಿಟ್ಟಿರೋ ಅಂಥ ಅವಲಕ್ಕಿನ ಈ ಗಿಣ್ಣ ಹಾಲಿಗೆ ಸೇರಿಸಿದ್ದೀನಿ. ಇದು ಚೆನ್ನಾಗಿ ಬೇಯ್ತಾ ಇದೆ. ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು. ನೋಡಿ, ಇಲ್ಲಿ ನಾನು ಮಾಡ್ತಾ ಇರೋವಂಥ ಗಿಣ್ಣಿಗೆ ನಾನಿಲ್ಲಿ ಪುರಿ ಸಹ ಹಾಕ್ತಾ ಇಲ್ಲ, ಹಾಗೆ ಅನ್ನನೂ ಸೇರಿಸ್ತಿಲ್ಲ. ಇದೆರಡು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಪುರಿ ಹಾಕೋದ್ರಿಂದ ಸ್ವಲ್ಪ ಗಿಣ್ಣು ಉಪ್ಪುಪ್ಪಾಗುತ್ತೆ, ಅನ್ನ ಸೇರಿಸೋದ್ರಿಂದ ಒಂಚೂರು ಗಟ್ಟಿ ಆಗುತ್ತೆ. ಅದೇ ಅವಲಕ್ಕಿ ಹಾಕಿ ಮಾಡಿದ್ರೆ ಇದು ಸ್ವಲ್ಪ ಜ್ಯೂಸಿಯಾಗೆ ಉಳ್ಕೊಳ್ಳುತ್ತೆ. ಅವಲಕ್ಕಿಯಿಂದ ನೀವು ಒಂದ್ಸಲ ಇದೇ ಥರ ಮಾಡಿ ನೋಡಿ. ನೋಡಿ, ಅವಲಕ್ಕಿ ನಾವು ನೆನೆಸಿ ಹಾಕಿರೋದು ಗಿಣ್ಣಾಲಿಗೆ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಇನ್ನೊಂದು ಚೂರು ಗಟ್ಟಿ ಆಗಬೇಕು. ಈ ಹಂತದಲ್ಲಿ ನಾವು ಉರಿನ ಜಾಸ್ತಿ ಇಟ್ಟಿರ್ತೀವಲ್ಲ, ಬಿಡ್ದಂಗೆ ಕೈಯಲ್ಲಿ ತಿರುಗಿಸ್ತಾ ಇರಬೇಕು. ಇದು ತಳ ಹೊತ್ಬಿಡುತ್ತೆ. ಈ ಟೈಮಲ್ಲಿ ಸ್ವಲ್ಪ ಹುಷಾರಾಗಿ ತಿರುಗಿಸ್ತಾ ಇರಿ. ಇದೊಂಚೂರು ಸಿಡಿಯುತ್ತೆ, ನೋಡ್ಕೊಂಡು ತಿರುಗಿಸ್ತಾ ಇರಿ. ಐ ಫ್ಲೇಮಲ್ಲಿ 5 ನಿಮಿಷ ಚೆನ್ನಾಗಿ ಕೈ ಬಿಡ್ದಂಗೆ ತಿರುಗಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು, ಈ ಥರ ಇರಬೇಕು ಗಿಣ್ಣು. ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ನಿಮ್ಗೆ ಹೇಳಿದ್ನಲ್ಲ, ಒಂದು ಟಿಪ್ ಹೇಳ್ತೀನಿ ಅಂತ. ಟಿಪ್ ಏನು ಅಂದರೆ, ಈ ಗ್ಯಾಸ್ ಆಫ್ ಮಾಡಿದ ತಕ್ಷಣ ನಾನಿಲ್ಲಿ ಒಣಶುಂಠಿ ಪುಡಿ ತೊಗೊಂಡಿದ್ನಲ್ಲ, ಅದನ್ನು ಈ ಗಿಣ್ಣಕ್ಕೆ ಸೇರಿಸ್ತೀನಿ. ಈಗ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಗಿಣ್ಣ ಹಾಲಲ್ಲಿ ಸ್ವಲ್ಪ ಶೀತ ಪ್ರಕೃತಿ ಇರುತ್ತೆ, ಅದು ನಾವು ಶುಂಠಿ ಪುಡಿ ಸೇರಿಸ್ಮೇಲೆ ಬ್ಯಾಲೆನ್ಸ್ ಆಗುತ್ತೆ. ಇದೊಂದು ಟಿಪ್ಪು ಇವತ್ತಿಂದು. ಹಾಗೆಯೇ ನಾನಿಲ್ಲಿ ಕಡಲೆ ಬೀಜ ಆಗಲಿ ಹುರ್ಗಡ್ಲೆ ಆಗಲಿ ಯಾವುದನ್ನು ಈ ಗಿಣ್ಣಕ್ಕೆ ಸೇರಿಸ್ತಾ ಇಲ್ಲ. ಅದ್ರ ಬದಲು ಹಸಿ ಕಾಯಿ ತುರಿ ಸೇರಿಸ್ತಿದ್ದೀನಿ, ಅರ್ಧ ಹೋಳು. ಹೀಗೆ ಮಾಡೋದ್ರಿಂದ ನಮ್ಮ ಗಿಣ್ಣು, ನೀವು ಇದನ್ನು 5 ದಿನ ಇಟ್ಕೊಂಡು ತಿಂದರು, 7 ದಿನ ಇಟ್ಕೊಂಡು ತಿಂದರು, ಇದು ಗಟ್ಟಿ ಆಗೋದಿಲ್ಲ. ಇದೇ ಥರ ಜ್ಯೂಸಿಯಾಗೇ ಇರುತ್ತೆ. ನಿಮಗೆ ಲಾಸ್ಟ್ ಬೈಟ್ ತನಕ ಗಿಣ್ಣು ಜ್ಯೂಸಿಯಾಗೇ ಇರುತ್ತೆ. ನಾನು ಹೇಳಿದ್ನಲ್ಲ ನಿಮಗೆ, ಹೊಸ ರೀತಿಯಲ್ಲಿ ಅತ್ಯಂತ ಬೇಗ ಹೇಗೆ ಗಿಣ್ಣು ಮಾಡೋದು ಅಂತ. ಇದೇ ಅದು ಟಿಪ್ಸು. ಸ್ಕಿಪ್ ಮಾಡಿದೆ, ವಿಡಿಯೋ ನೋಡಿದ್ರಲ್ಲ, ಹಾಗಾಗಿ ನಿಮಗೆ ಇದು ಅರ್ಥ ಆಗಿರುತ್ತೆ. ಕಾಯಿ ತುರಿ ಸೇರಿಸಿದ್ದಾದ್ಮೇಲೆ ಏಲಕ್ಕಿ ಹಾಕೊಳ್ಳೋಣ. ಗ್ಯಾಸ್ ಆಫ್ ಆಗೇ ಇದೆ ಈಗ. ನೀವು ಗ್ಯಾಸ್ ಆಫ್ ಮಾಡ್ಕೊಂಡ್ಮೇಲೆ ಒಣಶುಂಠಿ ಪುಡಿ ಸೇರಿಸಿ, ಏಲಕ್ಕಿ ಸೇರಿಸಿ, ಹಾಗೆಯೇ ಕಾಯಿ ತುರಿ ಸೇರಿಸ್ಕೊಳ್ಳಿ. ಒಂದ್ಸಲ ಇದನ್ನು ಕಡಲೆ ಬೀಜ ಹುರ್ಗಡ್ಲೆ ಏನೂ ಹಾಕ್ದಲೇ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದ್ರ ಡಿಫ್ರೆನ್ಸು.
ಕೊನೆ ತನಕ ಇದೇ ರೀತಿ ನಿಮಗೆ ಗಿಣ್ಣು ಜ್ಯೂಸಿಯಾಗಿ ಉಳ್ಕೊಳ್ಳುತ್ತೆ. ನೋಡಿ, ಇದು ಆರಿದ ಮೇಲೂ ಇದೇ ಕನ್ಸಿಸ್ಟೆನ್ಸಿನಲ್ಲೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಗಿಣ್ಣು ರೆಡಿ ಆಗಿದೆ. ಈಗ ಇದನ್ನು ಗರ್ನಿಷ್ ಮಾಡೋಣ. ನೋಡಿದ್ರಲ್ಲ, ಅಪರೂಪವಾಗಿ ಸಿಗೋವಂಥ ಗಿಣ್ಣು ಹಾಲಿಂದ ನಾವು ಹೇಗೆ ರುಚಿಕರವಾಗಿ ಮತ್ತು ಪೌಷ್ಟಿಕಾಂಶದಿಂದ ಕೂಡಿರೋವಂಥ ಗಿಣ್ಣನ್ನು ಮಾಡಿದ್ವಿ ಅಂತ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸ್ಮಿತಾ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.